ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ಎರಡು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಡಿಯ ಹೊಸ ಟ್ರೈಲರ್ ಹೇಗಿದೆ ಆ್ಯಂಡ್ ಅದ್ರ ಜೊತೆಗೇ ಫ್ಯಾನ್ ಶೋ ಬುಕಿಂಗ್ ಓಪನ್ ಆಗ್ತಾ ಇದೆ. ಯಾವಾಗ ಏನು ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಟ್ರೈಲರು ರಿಮೂವ್ ಆಗಿತ್ತು. ಸೊ ಟ್ರೈಲರ್ ರಿಮೂವ್ ಆದಮೇಲೆ ಒಂದು ಯೋಚನೆ ಸ್ಟಾರ್ಟ್ ಆಗಿತ್ತು, ಏನಕ್ಕೆ ಟ್ರೈಲರ್ ರಿಮೂವ್ ಮಾಡಿದ್ದಾರೆ ಅಂತ. ಆ್ಯಂಡ್ ಅಫಿಷಿಯಲಾಗಿ KVN ಪ್ರೊಡಕ್ಷನ್ ಅವರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸೆನ್ಸಾರ್ಗೆ ಒಂದು ಕಾಪಿ ಏನು ಹೋಗುತ್ತೆ, ಸೊ ಅಲ್ಲಿ ಸೆನ್ಸಾರಲ್ಲಿ ಇದನ್ನು ಮ್ಯೂಟ್ ಮಾಡಿ ಇದನ್ನು ತೆಗೀರಿ ಅಂತ ಕೆಲವೊಂದು ಗೈಡ್ಲೈನ್ಸ್ಗಳಿರುತ್ತೆ. ಬಟ್ ಆ ಕೆಲವೊಂದು ತುಣುಕುಗಳು ಆ್ಯಡ್ ಆಗಿತ್ತು ಮಿಸ್ ಆಗಿ. ಬಟ್ ಆ ತುಣುಕುಗಳನ್ನು ಈಗ ತೆಗೆದು ಕೆಲವೊಂದು ಜಾಗದಲ್ಲಿ ವಾಯ್ಸಲ್ಲಿ ಮ್ಯೂಟನ್ನು ಹಾಕಿರುವಂಥದ್ದು. ಮತ್ತು ಹೊಸದಾಗಿ ಟ್ರೈಲರ್ ಅಪ್ಲೋಡ್ ಆಗಿದೆ, ಕೆಲವೊಂದು ಹೊಸದಾಗಿ ಸೀನ್ಸ್ ಕೂಡ ಆ್ಯಡ್ ಆಗಿದೆ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಟ್ರೈಲರನ್ನು ನೋಡಿ. ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ ಹೊಸ ಟ್ರೈಲರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಹೊಸ ಟ್ರೈಲರ್ ನೋಡಿದ್ದೀರಾ, ಸೊ ನಿಮಗೆ ಹೇಗೆ ಅನ್ನಿಸ್ತು ಹೊಸ ಟ್ರೈಲರಲ್ಲಿ, ಏನು ಅದರಲ್ಲಿ ಒಂದು ಗೆಸ್ ಮಾಡಿದ್ರಿ ಆ್ಯಂಡ್ ಅದರಲ್ಲಿ ಏನೊಂದು ಕಂಡು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಫ್ಯಾನ್ಸ್ ಶೋ ವಿಚಾರದ ಬಗ್ಗೆ ಮಾತಾಡ್ತೀನಿ. ಮೊದಲೇದಾಗಿ ಏನಕ್ಕೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ಫ್ಯಾನ್ ಶೋ ಯಾವಾಗ ಇರುತ್ತೆ, ಎಲ್ಲಿರುತ್ತೆ, ಏನಿರುತ್ತೆ ಅಂತ. ಸೊ ಅಫಿಷಿಯಲ್ ಆಗಿ ಹೇಳಬೇಕು ಅಂತಂದರೆ ಇವತ್ತು ಸಂಜೆ 25ನೇ ತಾರೀಕು ಶನಿವಾರ ಸಂಜೆ 5:53 ಅಥವಾ ಅಪ್ರಾಕ್ಸಿಮೇಟ್ 6 ಗಂಟೆ ಅಷ್ಟೊತ್ತಿಗೆ ಬುಕ್ ಮೈ ಶೋ ಅಲ್ಲಿ ಫ್ಯಾನ್ ಶೋ ಬುಕಿಂಗ್ಸ್ನ ಓಪನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಕೇಳ್ಬೋದು ಬುಕಿಂಗ್ಸ್ ಓಪನ್ ಆದಮೇಲೆ ಇದೊಂದು ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾಗಾಗಿರ್ಬೋದು ನಮ್ಮೂರಲ್ಲಿ ಇನ್ನೂ ಬುಕಿಂಗ್ಸ್ ಓಪನ್ ಆಗಿಲ್ಲ ಹಾಗೆ ಹೀಗೆ ಅಂತ ಕೇಳ್ತಾ ಇರ್ತೀರ. ಸ್ಟೆಪ್ ಬೈ ಸ್ಟೆಪ್ಸು ಸಿಟೀಸ್ಗೆ ಓಪನ್ ಮಾಡ್ತಾ ಹೋಗ್ತಾರೆ. ಸೊ ಇವತ್ತು ಮೇಜರ್ ಸಿಟೀಸ್ಗಳೇನಿದೆ ಕರ್ನಾಟಕದಲ್ಲಿ, ಸೊ ಎಲ್ಲೆಲ್ಲಿ ಫ್ಯಾನ್ ಶೋಗಳನ್ನು ಕೊಡ್ಬೋದು ಅಂತ ಟೀಮ್ ಡಿಸೈಡ್ ಮಾಡಿರ್ತಾರೆ. ಸೊ ಅಲ್ಲಿ ಮೇಜರಾಗಿ ಇವತ್ತು ಬುಕಿಂಗ್ಸ್ಗಳು ಓಪನ್ ಆಗುತ್ತೆ. ಆ್ಯಂಡ್ ನಾಳೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆ ಕೂಡ ಒಂದು ಬುಕಿಂಗ್ಸ್ಗಳು ಓಪನ್ ಆಗುತ್ತೆ. ಸೊ 2 ಸ್ಟೆಪ್ಪಲ್ಲಿ ಅಥವಾ 3 ಸ್ಟೆಪ್ಪಲ್ಲಿ ಬುಕಿಂಗ್ಸ್ಗಳು ಓಪನ್ ಆಗುತ್ತೆ. ಈ ಫ್ಯಾನ್ ಶೋಸು ಯಾವಾಗಿರುತ್ತೆ, ಏನು ಕತೆ ಅನ್ನೋದಾಯಿತು ಅಂದರೆ ನನಗನ್ಸೋ ಪ್ರಕಾರ ಮಾರ್ನಿಂಗ್ 6 ಗಂಟೆ ಶೋ ಕೊಡ್ತಾರೋ ಅಥವಾ ನೈಟ್ ಶೋ ಕೊಡ್ತಾರೋ ಅನ್ನೋ ಒಂದು ಪ್ರಶ್ನೆ ಇದೆ. ಬಟ್ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಶೋಸ್ಗಳು ಇರುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಕೂಡ ಭಾವಿಸ್ತಿದ್ದೀನಿ. ಆ್ಯಂಡ್ ನಿಮಗೆ ಯಾವ ಶೋ ಅಂದರೆ ಯಾವ ಒಂದು ಫ್ಯಾನ್ ಶೋ ಇದ್ದರೆ ನಿಮಗೆ ಒಂದು ಕಂಫರ್ಟಬಿಲಿಟಿ ಇರುತ್ತೆ ಆ್ಯಂಡ್ ಯಾವಾಗ ನಿಮಗೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಫ್ಯಾನ್ ಶೋ ಅಂತ ಬಂದಾಗ ಬೆಳಗ್ಗೆ 12 ಗಂಟೆಗೆ ಫ್ಯಾನ್ ಶೋಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಈ ಫ್ಯಾನ್ ಶೋ ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಶೋ ಬುಕಿಂಗ್ಸು ಇವತ್ತು ಸಂಜೆಯಿಂದ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಒಂದು ಮಾಹಿತಿ ಬಂದಿರುವಂಥದ್ದು. ಫ್ಯಾನ್ ಶೋ ಅಪ್ಡೇಟ್ ಒಂದು ಕಡೆ ಆಯಿತು ಅಂತಂದರೆ ಆ್ಯಂಡ್ ಟ್ರೈಲರ್ ಕೂಡ ರೀಅಪ್ಲೋಡ್ ಆಗಿರುವಂಥದ್ದು. ಸೊ ಈ ಎರಡೂ ವಿಚಾರಗಳು ಸದ್ಯದ ಕೆಡಿಯ ಸಿನಿಮಾದ ಅಪ್ಡೇಟ್ ಅಂತಲೇ ಹೇಳ್ಬೋದು. ಫೈನಲಿ ಕೆಡಿ ಇದೇ ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಆಲ್ಮೋಸ್ಟ್ ಈ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಈ ಸಿನಿಮಾಗೆ ತುಂಬಾ ವೇಟಿಂಗಲ್ಲಿ ಇದ್ವು ಕೂಡ. ಯಾಕಂದರೆ ಬಹುಶಃ ತುಂಬಾ ಪೋಸ್ಟ್ಪೋನ್ ಆದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ತುಂಬ ಪೋಸ್ಟ್ಪೋನ್ ಆಗಿ ಬರುತ್ತೆ ಈಗ ಬರುತ್ತೆ ಅಂತ ಪೋಸ್ಟ್ಪೋನ್ ಆಗಿ ಈಗ ಸದ್ಯಕ್ಕೆ ಏಪ್ರಿಲ್ 30ಕ್ಕೆ ಫೈನಲೈಸ್ ಆಗಿ ಎಲ್ಲರ ಕಣ್ಮುಂದೆ ಕೆಡಿಯನ್ನು ದೊಡ್ಡ ಪರದೆ ಮೇಲೆ ನೋಡುವಂಥ ಅವಕಾಶ ಇದೆ. ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ದೊಡ್ಡ ತಾರಾ ಬಳಗನೇ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ದೊಡ್ಡ ತಾರಾ ಬಳಗನೇ ಇದೆ. ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ಸೊ ಆದ್ದರಿಂದ ನೋಡಲಿಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಫ್ಯಾನ್ ಶೋ ಬುಕಿಂಗ್ಸ್ಗಳು ಓಪನ್ ಆಗುತ್ತೆ. ಸೊ ಯಾರು ಬುಕಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಬುಕ್ ಮೈ ಶೋನ ಟ್ರ್ಯಾಕ್ ಮಾಡ್ತಾಯಿರಿ. ಸೊ ಬುಕಿಂಗ್ ಓಪನ್ ಆಗುತ್ತೆ, ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸದ್ಯಕ್ಕೆ ಹೇಳೋದೇನು ಅಂದರೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಓನ್ಲಿ ಫಾರ್ 5 ಡೇಸು. ಸೊ ಇವತ್ತೊಂದಿನ ಬಿಟ್ವಿ ಅಂದರೂ ಕೂಡ 4 ಡೇಸ್ ಇದೆ. ಸೊ ವೇಟಿಂಗ್ ಫಾರ್ ಕೆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವೇಟ್ ಮಾಡ್ತಾಯಿದ್ದೀನಿ ನಾನು ಕೂಡ ಕೆಡಿ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಲಿಕ್ಕೆ. ಆ್ಯಂಡ್ ಪಬ್ಲಿಕ್ ರಿಯಾಕ್ಷನ್ಸು ಹೇಗಿರುತ್ತೆ, ಏನು ಕತೆ. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಈ ಕೆಡಿ ಸಿನಿಮಾಗೆ. ಸೊ ನಿಮಗೇನು ಅನ್ನಿಸ್ತು, ಏನು ಕತೆ ಈ ವಿಚಾರದ ಬಗ್ಗೆ? ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಆಗಲೇ ಹೇಳ್ದಾಗೆ ಹೊಸದಾಗಿ ಟ್ರೈಲರ್ ಯಾರ್ಯಾರು ನೋಡಿದ್ದೀರಾ, ಏನದರಲ್ಲಿ ನೀವು ಐಡೆಂಟಿಫೈ ಮಾಡಿದ್ದೀರಾ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.